ಗಂಗರಾಜು ಅಂತ ಕರೆ ಮಾಡಿದ್ದಾರೆ. ಗಂಗರಾಜು ಅವರು ನಮಸ್ಕಾರ. ನಮಸ್ಕಾರ ಸರ್. ಸರ್ಕಾರ ವಿಫಲ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಹಲೋ, ಹೇಳಿ ಸರ್, ಹೇಳಿ. ಇಂಗ್ಲಿಷ್ ಆಡಳಿತ ಮಾಡ್ತಿದ್ರಲ್ಲ ನಮಗೆ, ಅವಾಗ್ಲಿಂದ ಇದು ನೋಡ್ಕೊಂಡ್ ಬಂದಿರೋ ಕತೆ. ಈ ರಾಜಕೀಯದವರು ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಇದನ್ನ ದೊಡ್ಡದಾಗಿ ಒಂದು ಇದಾಗಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬಿಜೆಪಿನೇ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಯಾವುದೇ ಪಾರ್ಟಿ ಬರ್ಲಿ, ಅವ್ರಿಗೆ ತಮಿಳುನಾಡಲ್ಲಿ ಅವ್ರವ್ರ ಪಕ್ಷಗಳು ಬೆಳೆಸಬೇಕು ಅಂತ ಅವ್ರಿಗೆ ಆಸೆ. ಈ ನಮ್ಮ ಕಾವೇರಿನ ತಗೊಂಡೋಗಿ ಅಲ್ಲಿ ಇಟ್ಬಿಟ್ರೆ ಕೂಡ ಇವ್ರದ್ದು ಒಂದ್ ಸೀಟ್ ಬರಲ್ಲ. ಬಿಜೆಪಿನೇ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಒಂದ್ ಸೀಟ್ ಬರಲ್ಲ ಅಲ್ಲಿ. ಇವರು ನಮ್ಮ ಕನ್ನಡಿಗರನ್ನ ಇಟ್ಕೊಂಡು ಈ ರೀತಿ ಗೋಳು ಉಳ್ಕೋತಾ ಇದ್ದಾರೆ. ಇದು ಬೇರೆ ರಾಜ್ಯಗಳಿಗೆಲ್ಲ ಇಲ್ದೇ ಇರೋ ಟ್ರಿಬ್ಯುನಲ್ ಕರ್ನಾಟಕಕ್ಕೆ ಮಾತ್ರ ಯಾಕೆ? ಈಗ ಮಹಾರಾಷ್ಟ್ರ ಎಷ್ಟೋ ಸತಿ ನೀವು ಕೇಳ್ಪಟ್ಟಿದ್ದೀರಾ, ಧಾರವಾಡ ರಾಯಚೂರು ಕಡೆ ಎಲ್ಲ ಮಳೆ ಇಲ್ದೇ ಇರೋವಾಗ ಅವ್ರ ಹತ್ರ 2 TMC ನೀರಿಗೆ ಬೇಡಾಡಿದ್ದಾರೆ ಇವರು, ಅಲ್ವಾ? ಕರ್ನಾಟಕಕ್ಕೆ ಮಾತ್ರ ಯಾಕೆ ಈ ತರ ಟ್ರಿಬ್ಯುನಲ್? ಏನು ಪ್ರತಿ ವರ್ಷನೂ ಇದು ಗೋಳಾಗ್ಬಿಟ್ಟಿದೆ. ನಮ್ ಕನ್ನಡಿಗರಿಗೆ ನೋಡಿ, ಈ ಕಾಸರಗೋಡು ಕಳ್ಕೊಂಡ್ವಿ, ಬೆಳಗಾವಿನ ಯಾವತ್ ಕಳ್ಕೊಳ್ತೀವೋ ಗೊತ್ತಿಲ್ಲ, ಈ ಕಡೆ ಬಳ್ಳಾರಿ ಆಂಧ್ರದವ್ರು ಯಾವತ್ ಶುರು ಮಾಡ್ತಾರೋ ಗೊತ್ತಿಲ್ಲ. ಈ ರೀತಿ ಆಗಿದೆ. ರಾಜಕೀಯದವರು ಅದ್ ಏನಕ್ಕೆ ಜನ ಇವ್ರನ್ನ ಆಯ್ಕೆ ಮಾಡ್ತಾರೋ ನಮ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ಇದು ಬಹಳ ವಿಚಿತ್ರವಾಗಿದೆ ಸರ್. ಈಗ ನಾವೆಲ್ಲರೂ ಭಾರತೀಯರು. ಓಕೆ, ಧನ್ಯವಾದ ಸರ್ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶಿವಕುಮಾರ್ ಅಂತ ಹೇಳಿ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನೀವ್ ಹೇಳಿ ಸರ್, ಕಾವೇರಿ ವಿಚಾರಕ್ಕೆ ನಡೀತಾ ಇರುವ ಹೋರಾಟಗಳು ಸರ್ಕಾರ ವಿಫಲವಾಯಿತು ಅನ್ನೋ ವಿರೋಧ ಪಕ್ಷದ ವಾದ ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ಇಲ್ಲಿ ಬರಗಾಲ ಬಿಟ್ಟಿದೆ, ಜನ ನೀರು ಸಾಯ್ತಾರೆ. ಜನಗಳಲ್ಲಿ ಜನ ನೀರು ಸಾಯ್ತಾರೆ. ಇನ್ನು ತಮಿಳಿಗೆ ನೀರು ಬಿಡಬೇಕು. ಅವರು ಹೊರದೇಶಕ್ಕೆ ಹೊರ ರಾಜ್ಯ ಅದು. ನಮ್ಮ ರಾಜ್ಯದಲ್ಲಿ ಕುಡಿಯಕ್ಕೆ ನೀರಿಲ್ಲ, ಇನ್ನು ಹೊರ ರಾಜ್ಯಕ್ಕೆ ಯಾಕೆ ನೀರು ಬಿಡ್ತಾರೆ? ತಪ್ಪರೋದು ಪಾಪ ನೋಡಿ, ನೆನ್ನೆ ಟಿವಿ ಇರುತ್ತೆ ಪಾಪ, ನೀರು ನೋಡಿ ಪಾಪ, ಬಿಂದಿಗೆ ನೀರಿಲ್ಲ, ಆ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಸ್ನಾನಕ್ ನೀರಿಲ್ಲ ಅಂತ ಸ್ವಲ್ಪ ಅಲ್ಲಾಡ್ತಾರ ಇದೆ. ಇವರು ನಮ್ ಕರ್ನಾಟಕ ನೀರ್ ಬೆಳ್ಕೊಂಡು ಕೊಡ್ಬೇಕು ಜನಗಳ್ಗ, ರೈತರ್ಗ, ಬೆಳೆ ಬೆಳಕಲ್ವಿ, ಕುಡಿಯಕಲ್ವಿ. ಇನ್ನು ನಮ್ ತಕ್ಕ ನೀರ್ ತಗೊಂಡು ಅವ್ರಿಗೆ ಹೋಗ್ಬಿಡ್ರ ನೀವು ಸರಿನಾ? ನಮ್ಗೆ ಕೊಡ್ಲಿ ನೀರ ಪಾಪ ಜನಗಳ್ಗ. ಯಾಕೆ ತಮಿಳ್ನಾಡು ಕೊಡೋದು? ಅಲ್ಲಿ ನೀರಿಗೆ ರೈಟ್ ಅಷ್ಟೇ. ರೈಟ್, ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದಕ್ಕೆ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಕವಿತಾ ಅಂತ. ಕವಿತಾ ಅವರೇ, ಈಗ ಸದ್ಯ ಇಂಥ ಸಮಸ್ಯೆ ಎದುರಾಗಿರುವಂತದ್ದು, ಎಲ್ಲೊಂದ್ ಕಡೆ ನಮ್ಮ ರಾಜ್ಯ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಲು ವಿಫಲ ಆಯ್ತೆ ಎನ್ನುವಂತ ಪ್ರಶ್ನೆ. ಹೌದು ಸರ್, ಹೌದು. ಇದ್ರ ಬಗ್ಗೆ ನಾನು ಮಾತಾಡ್ಬೇಕಂತಂದ್ರೆ ನಿಮಗೆ ಕಾಲ್ ಮಾಡಿದ್ದು. ಈಗ ಸರ್, ಇದು ಅದೇ ನಮ್ಮ ಅಜ್ಜನ ಸಾಲದಿಂದನೂ ಇದು ಹೋರಾಟ ನಡೀತಾನೆ ಇದೆ, ಹೌದಾ? ನನಗೆ ಅನಿಸ್ತಂಗೆ ಇದು ಏನಪ್ಪಾ ಅಂತಂದ್ರೆ, ನನ್ಗೆ ಇದು ಏನು ಸಮಿತಿ ಅಂತ ಮಾಡಿದಾರಲ್ಲ, ಅಲ್ಲಿ ನಮ್ ಕನ್ನಡದ ಲಾಯರ್ ಯಾರು ಇಲ್ವಾ ಏನೋ ಅಂತ ನನ್ನ ಅನಿಸಿಕೆ ಇದು. ಯಾಕೆ ಅಂತಂದ್ರೆ, ನಮ್ ಕನ್ನಡದ ಲಾಯರ್ಗೆ ಯಾಕೆ ನಮ್ಮ ನೋವಿನ ಬಗ್ಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಕಾವೇರಿ ನದಿ ಸುತ್ತ ಏನು ಗೊತ್ತೇ ಆಗ್ತಾ ಇಲ್ವಾ ಅವರಿಗೆ ಹೋರಾಟ ಮಾಡೋದಕ್ಕೆ? ಏನು ವಾದನೆ ಮಾಡ್ತಾ ಇಲ್ವಲ್ಲ ಸರ್? ಆಗ್ಲಿ ಸರ್, ಈಗ ಅವರು 3ನೇ ಬೆಳೆಗೆ ನೀರ್ ಕೇಳ್ತಾ ಇರೋ ಸರ್. ಈಗ ಅವರು 3ನೇ ಬೆಳೆಗೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಅವ್ರು 3ನೇ ಬೆಳೆಗೆ ನೀರ್ ಕೇಳ್ತಾ ಇದಾರೆ ಅಂದ್ರೆ ಯಾವ ನ್ಯಾಯ ಸರ್ ಇದು? ಆಗ್ಲಿ ಸರ್, ಅವ್ರದ್ದೊಂದು 10 ಪಾಯಿಂಟ್ ಇದ್ರು ನಮ್ದೊಂದು 8 ಪಾಯಿಂಟ್ ಆದ್ರೂ ಬರಲ್ವಾ ಸರ್ ನಮ್ಮ ಕಷ್ಟಗಳು? ಅವ್ರು ಏನ್ ಕೇಳ್ಬೋದು ಸರ್? ಏನು ಆ ಒಂದು ಪ್ರದೇಶದಲ್ಲಿ ಅವ್ರು ಬದುಕೋದಿಲ್ಲ, ಅವ್ರು ಸತ್ತೋಗ್ಬಿಡ್ತಾರೆ, ಬೆಳಿಲಿಲ್ಲ ಅಂದ್ರೆ ಅವ್ರು ತಿನ್ಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರೆ ಅಂತ ನಮ್ ನೀರ್ ಕೇಳ್ತಾ ಇದಾರಲ್ವಾ ಸರ್? ಈಗ ಅವ್ರು ಹಂಗೆ ಕೇಳ್ತಾ ಇದಾರೆ ಅಂದ್ರೆ ನಾವು ಮತ್ತೆ ನಮಗೆ ಕುಡಿಯೋದಕ್ಕೆ ನೀರು ಇಲ್ದಂಗ್ ನಾವು ಸಾಯ್ತಾ ಇದೀವಲ್ಲ ಸರ್. ಅವ್ರು ಊಟ ಮಾಡಿದ್ಮೇಲೆ ನೀರ್ ಕೇಳ್ತಾ ಇದಾರೆ, ನಮ್ಗೆ ಇಲ್ಲ ಬದುಕೋದಕ್ಕೆ ನಮ್ಗೆ ನೀರ್ ನಾವು ಕೇಳ್ತಾ ಇದೀವಲ್ಲ. ಹೌದಂತೀರಾ ಇಲ್ಲ ಅಂತೀರಾ ಇದಕ್ಕೆ? ಅಲ್ರಾ? ಅದಕ್ಕೆ ಕೇಳ್ತಾ ಇದ್ದೀನಿ ನಾನು, ನಮ್ ಲಾಯರ್ಗಳು ಯಾಕೆ ನಮ್ ಕನ್ನಡ ಪರ ಹೋರಾಡ್ತಾ ಇಲ್ಲ? ನಮ್ಮ ಕರ್ನಾಟಕ ರಾಜ್ಯಸಭೆಗೆ ಅವ್ರು ಯಾಕೆ ಪಾಯಿಂಟ್ ಕೊಡ್ತಾ ಇಲ್ಲ ಅಂತ ನಾನ್ ಕೇಳ್ತಾ ಇದ್ದೀನಿ ಸರ್. ಇದು ನನ್ನ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ. ಅಲ್ಲಿ ನನಗೆ ಅನಿಸ್ತಂಗೆ ನಮ್ ಲಾಯರ್ನು ಯಾರಾದ್ರೂ ತಮಿಳನ್ಸೆ ಲಾಯರ್ ಇರ್ಬೇಕೇನೋ ಅಂತ ನಾನ್ ಅನ್ಕೊಂತೀನಿ. ಯಾಕಂದ್ರೆ ನಮ್ ಕನ್ನಡದ ಬಗ್ಗೆ ಅವ್ರಿಗೂ ಸ್ವಲ್ಪನಾದ್ರೂ ಅಭಿಮಾನ ಇಲ್ವಾ ಏನು ಎಂತಾನೆ ಗೊತ್ತಾಗ್ತದೆ. ಯಾವಾಗ ನೋಡಿದ್ರು ತಮಿಳ್ನಾಡು ಪರವಾಗಿ ಬರ್ತಾ ಇದೆ, ಯಾವಾಗ ನೋಡಿದ್ರು ತಮಿಳ್ನಾಡು. ಒಂದ್ ಸ್ವಲ್ಪನಾದ್ರೂ ಅದ್ರಲ್ಲಿ 1 ಪಾಯಿಂಟ್ ಆದ್ರೂ ನಮ್ ಕಡೆ ಬರ್ತಾ ಇಲ್ವಲ್ಲ ಸರ್? ಅಲ್ವಾ? ದುರಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕವಿತಾ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಬೆಂಗಳೂರಿನಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ಸಂತೋಷ್ ಅವರು ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಅಭಿಪ್ರಾಯ ಏನು ಸರ್?
ಸರ್, ನನ್ನ ಅಭಿಪ್ರಾಯದಲ್ಲಿ ಏನಂದ್ರೆ ಈ ಹೋರಾಟಗಾರರು ಏನಿದಾರಲ್ಲ, ಏಕಾಏಕಿ ಕರ್ನಾಟಕ ಬಂದ್ ಅನ್ನೋ ಒಂದು ವರ್ಡ್ ಹೇಳ್ತಾ ಇದಾರಲ್ಲ, ಹಂತ ಹಂತವಾಗಿ ಸರ್ಕಾರದ ಮೇಲೆ ಇವರು ಪರಿಣಾಮಕಾರಿಯಾಗಿ ಪ್ರತಿಭಟನೆಗಳನ್ನ ತಗೊಂಡ್ಬರ್ಬೇಕು, ಒತ್ತಡ ತಂತ್ರವನ್ನ ಹೇರಬೇಕು. ಮತ್ತೆ ಕಾವೇರಿ ಈ ಬೋರ್ಡ್ ಏನಿದೆಯಲ್ವಾ, ಸೊ ಇದಕ್ಕೆ ಸರ್ಕಾರ ಏನಂದ್ರೆ ತನ್ನದೇ ಆದ ಅಧಿಕಾರಿಗಳ ತಂಡವನ್ನ ನಿಯೋಜನೆ ಮಾಡಿ ಆ ಒಂದು ಕಮಿಟಿಗೆ ಅರ್ಥವನ್ನ ಮಾಡಿಸುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ಬೇಕಾಗತ್ತೆ. ಆಯ್ತಾ, ಮಾತಾಡ್ತಿದ್ರೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವಾಗ್ಲೇ ಬಂದ್ರು ಕೂಡ ಕರ್ನಾಟಕ ಬಂದ್ ಅನ್ನೋದೊಂದೇ ಪರಿಹಾರ ಆಗತ್ತಾ? ಇಲ್ಲ ಅಲ್ವಾ? ಯಾಕಂದ್ರೆ ದಿನನಿತ್ಯದ ಚಟುವಟಿಕೆಗಳು, ಆರೋಗ್ಯದ ಸಮಸ್ಯೆಗಳಿಗೆ ಹಾಸ್ಪಿಟಲ್ಗೆ ಹೋಗುವಂತ ವಿಚಾರಗಳಿಗೂ ಮತ್ತೊಂದು ಈ ತರದ್ದೊಂದು ಹಲವಾರು ಜನಜೀವನದ ಜೊತೆಗೆ ಏನು ಹೊಂದಾಣಿಕೊಂಡಿರುತ್ತಲ್ಲ, ಇಂಥ ಒಂದು ಪ್ರಕ್ರಿಯೆಗಳಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ಮತ್ತೆ ಇವರು ಕಾವೇರಿ ಬಂದ್ ಅನ್ನೋದನ್ನ ಹೆಸರಿಗೆ ಮಾಡ್ತಾ ಇದ್ದಾರಾ, ಇಲ್ಲ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರಾ?